ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಾರ್ಚ್ 19ನೇ ತಾರೀಕು ಗುರುವಾರ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ವಿಶ್ವಾವಸು ಸಂವತ್ಸರವು ಪ್ರಾರಂಭವಾಗುತ್ತದೆ. ಹೊಸ ಸಂವತ್ಸರದ ಜೊತೆ ಹೊಸ ವರ್ಷಕ್ಕೆ ನಾವು ಕಾಲಿಡುತ್ತೇವೆ. ಈ ದಿನ ನಮ್ಮಲ್ಲಿರುವ ಹಳೆಯ ಕಹಿಗಳನ್ನು ಮರೆತು ಸಿಹಿಗಳನ್ನು ನೆನೆದು ಹೊಸ ಹೆಜ್ಜೆಯನ್ನು ಪ್ರಾರಂಭಿಸಬೇಕು. ಯುಗಾದಿ ಹಬ್ಬದ ದಿನ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿ ದೇವರ ಧ್ಯಾನ, ಪೂಜೆ, ಪುನಸ್ಕಾರಗಳನ್ನು ಮಾಡಿದರೆ ಈ ಸಂವತ್ಸರದ ಪ್ರತಿದಿನವೂ ಮನೆಯಲ್ಲಿ ಸುಖ ಸಂತೋಷ ನೆಲೆಸುತ್ತದೆ. ಇದರ ಜೊತೆಯಲ್ಲಿ ಯುಗಾದಿ ಹಬ್ಬದ ದಿನ ಕೆಲವೊಂದು ವಸ್ತುಗಳನ್ನು ಖರೀದಿಸಿದರೆ ತಾಯಿ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಲಕ್ಷ್ಮಿ ಇರುವ ಮನೆಯಲ್ಲಿ ಎಂದಿಗೂ ಯಾವುದೇ ತರಹದ ಸಮಸ್ಯೆಗಳು ಬರುವುದಿಲ್ಲ. ಈ ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ತಂದು ಯುಗಾದಿ ಹಬ್ಬವನ್ನು ಆಚರಿಸಿ. ರಾಹುಕಾಲವನ್ನು ಹೊರತುಪಡಿಸಿ ಬೆಳಗ್ಗೆ ಅಥವಾ ಸಂಜೆ 6ರಿಂದ 7 ಗಂಟೆಯ ಒಳಗೆ ತಂದರೆ ತುಂಬ ಒಳ್ಳೆಯದು. ಲಕ್ಷ್ಮಿಯ ಚಿತ್ರವಿರುವ ಬೆಳ್ಳಿ ನಾಣ್ಯ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ಈ ನಾಣ್ಯ ಮನೆಯಲ್ಲಿ ಇದ್ದರೆ ಲಕ್ಷ್ಮೀನಾರಾಯಣ ರಾಜಯೋಗ ಸಿಗುತ್ತದೆ ಎಂದು ಹೇಳುತ್ತಾರೆ. ಯುಗಾದಿ ಹಬ್ಬಕ್ಕೂ ಮುನ್ನ ಅಥವಾ ಹಬ್ಬದ ದಿನ ಪುಟ್ಟದಾದ ಲಕ್ಷ್ಮಿಯ ಬೆಳ್ಳಿ ನಾಣ್ಯವನ್ನು ತಂದು ಪೂಜಿಸಿ ನಂತರ ಈಶಾನ್ಯ ದಿಕ್ಕಿನಲ್ಲಿ ಇಡುವುದರಿಂದ ಹಣದ ಕೊರತೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಉಪ್ಪು ಲಕ್ಷ್ಮೀ ಸ್ವರೂಪವೆಂದು ಹೇಳುತ್ತಾರೆ. ಹಾಗಾಗಿ ಯುಗಾದಿ ಹಬ್ಬದ ದಿನ ಅರ್ಧ ಕೆಜಿ ಅಥವಾ 1 ಕೆಜಿ ಆಗುವಷ್ಟು ಕಲ್ಲುಪ್ಪನ್ನು ತಂದು ಗಾಜು ಅಥವಾ ಪಿಂಗಾಣಿ ಡಬ್ಬಿಯಲ್ಲಿ ಇಡಬೇಕು. ಈ ದಿನ ಉಪ್ಪನ್ನು ಖರೀದಿಸುವುದರಿಂದ ಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ಶುದ್ಧವಾದ ಅರಳಿ ಎಲೆಯನ್ನು ಯುಗಾದಿ ಹಬ್ಬದ ದಿನ ತಂದು ಶ್ರೀಗಂಧದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಪೂಜೆಯ ನಂತರ ಈ ಅರಳಿ ಎಲೆಯನ್ನು ಬಂಗಾರ ಅಥವಾ ಹಣವನ್ನು ಇಡುವ ಜಾಗದಲ್ಲಿ ಇಡಬೇಕು. ಈ ಎಲೆಯು ಒಣಗಿದರೂ ಸಹ ಅದೇ ಜಾಗದಲ್ಲೇ ಇಡಬೇಕು. ಮುಂದಿನ ವರ್ಷ ಯುಗಾದಿ ಹಬ್ಬ ಬಂದಾಗ ಹಳೆಯ ಎಲೆಯನ್ನು ನೀರಿಗೆ ಹಾಕಿ ಮತ್ತೆ ಹೊಸದಾದ ಅರಳಿ ಎಲೆಯನ್ನು ಇದೇ ರೀತಿ ಇಡಬೇಕು. ಈ ರೀತಿ ಮಾಡುವುದರಿಂದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗುತ್ತದೆ. ಗೋಮತಿ ಚಕ್ರವು ಭಗವಾನ್ ವಿಷ್ಣು ಹಾಗೂ ತಾಯಿ ಲಕ್ಷ್ಮಿಯ ಪ್ರತಿರೂಪವೆಂದು ಹೇಳುತ್ತಾರೆ. ಯುಗಾದಿ ಹಬ್ಬದ ದಿನ 11 ಗೋಮತಿ ಚಕ್ರವನ್ನು ಖರೀದಿಸಿ ಅರಿಶಿಣದ ನೀರಿನಿಂದ ಶುದ್ಧ ಮಾಡಿ ಬಟ್ಟೆಯಲ್ಲಿ ಒರೆಸಿ ನಂತರ ಹಳದಿ ಬಟ್ಟೆಯಲ್ಲಿ ಸುತ್ತಿ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಇಟ್ಟು ಪೂಜಿಸಿ. ಮರುದಿನ ಆ ಹಳದಿ ಬಟ್ಟೆಯಿಂದ 4 ಗೋಮತಿ ಚಕ್ರವನ್ನು ದೇವರ ಮನೆಯಲ್ಲಿಟ್ಟು ಉಳಿದ ಚಕ್ರಗಳಲ್ಲಿ 3 ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣ ಅಥವಾ ಬಂಗಾರ ಇಡುವ ಲಾಕರ್ನಲ್ಲಿ ಇರಿಸಿ. ಇನ್ನು ಉಳಿದಂತಹ 4 ಗೋಮತಿ ಚಕ್ರಗಳನ್ನು ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ದೇವಸ್ಥಾನಕ್ಕೆ ನೀಡಿ. ಇದು ನಿಮಗೆ ಮುಂದಿನ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ, ಹಣ ದುಂದು ವೆಚ್ಚ ಆಗುವುದಿಲ್ಲ. ಗೋಮತಿ ಚಕ್ರ ಮನೆಯಲ್ಲಿದ್ದರೆ ಎಲ್ಲ ನಕಾರಾತ್ಮಕತೆ, ಅನಾರೋಗ್ಯ ಮತ್ತು ದುಃಖವನ್ನು ತೆಗೆದುಹಾಕಿ ಆರೋಗ್ಯ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. ಅನ್ನಪೂರ್ಣ ದೇವಿಯು ಅಡುಗೆ ಮನೆಯಲ್ಲಿ ಇರಿಸಲಾಗಿರುವ ಅಕ್ಕಿ ಧಾನ್ಯಗಳ ಮೇಲೆ ತನ್ನ ಆಶೀರ್ವಾದವನ್ನು ನೀಡಿರುತ್ತಾಳಂತೆ. ಹಾಗಾಗಿ ಈ ದಿನ ಮನೆಯಲ್ಲಿ ಅಕ್ಕಿ ಇದ್ದರೂ ಹಬ್ಬದ ದಿನ ಒಂದು ಸ್ವಲ್ಪವಾದರೂ ಅಕ್ಕಿಯನ್ನು ಖರೀದಿಸುವುದು ಬಹಳ ಶ್ರೇಷ್ಠ. ಖರೀದಿಸಿರುವ ಹೊಸದಾದ ಅಕ್ಕಿಯಲ್ಲಿ 1 ಹಿಡಿ ಅಕ್ಕಿಯನ್ನು ತಾಮ್ರ ಅಥವಾ ಹಿತ್ತಾಳೆಯ ತಟ್ಟೆಯಲ್ಲಿ ಇಡಬೇಕು. ಇಲ್ಲವೆಂದಾದರೆ 2 ಶುದ್ಧವಾದ ವೀಳ್ಯದೆಲೆಯ ಮೇಲೆ ಇಟ್ಟು ಅರಿಶಿನ ಕುಂಕುಮವನ್ನು ಹಾಕಿ ಪೂಜೆ ಮಾಡಿ. ನಂತರ ಆ ಅಕ್ಕಿಯಲ್ಲಿ 1-2 ಅಕ್ಕಿ ಕಾಳನ್ನು ದಿನನಿತ್ಯ ಬಳಸುವ ಅಕ್ಕಿ ಡಬ್ಬದಲ್ಲಿ ಹಾಕಬೇಕು. ಇನ್ನೊಂದು ಸ್ವಲ್ಪ ಹಣ ಇಡುವ ಜಾಗದಲ್ಲಿ ನಿಮ್ಮ ಪರ್ಸ್ನಲ್ಲಿ ಇಡಬಹುದು. ಸಾಧ್ಯವಾದರೆ ಹಬ್ಬದ ಮರುದಿವಸ ಅಕ್ಕಿಯನ್ನು ಬಳಸಿ ಸಿಹಿಯನ್ನು ಮಾಡಬೇಕು. ಇದರಿಂದ ಮನೆಯಲ್ಲಿ ಯಾವತ್ತಿಗೂ ಧನ ಧಾನ್ಯದ ಕೊರತೆ ಆಗುವುದಿಲ್ಲ, ಆರೋಗ್ಯವೂ ವೃದ್ಧಿಯಾಗುತ್ತದೆ. ಹಿಂದೂ ಧರ್ಮದಲ್ಲಿ ತುಳಸಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಪ್ರತಿದಿನ ತುಳಸಿಗೆ ನೀರು ಹಾಕಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕುವುದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ. ಇದರ ಜೊತೆಯಲ್ಲಿ ತುಳಸಿಯನ್ನು ಪೂಜಿಸಿದರೆ ತಾಯಿ ಲಕ್ಷ್ಮೀ ಸಮೇತ ವಿಷ್ಣುವನ್ನು ಆರಾಧಿಸಿದಷ್ಟೇ ಫಲಗಳು ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಇಷ್ಟು ದಿನ ತುಳಸಿ ಗಿಡ ಇಲ್ಲವೆಂದರೆ ಯುಗಾದಿ ಹಬ್ಬದ ದಿನ ಗಿಡವನ್ನು ತಂದು ಪೂಜಿಸಿ ಸಂಜೆಯ ಸಮಯದಲ್ಲಿ ಪ್ರತಿದಿನ ತುಳಸಿಗೆ ತುಪ್ಪದ ದೀಪ ಅಥವಾ ಎಣ್ಣೆಯಿಂದ ದೀಪವನ್ನು ಹಚ್ಚಿ. ಲಕ್ಷ್ಮಿಯ ಬೆಳ್ಳಿಯ ಪಾದುಕೆಗಳನ್ನು ತಂದರೆ ಮನೆಗೆ ಸುಖ ಸಂಪತ್ತು ತರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ತುಂಬ ದೊಡ್ಡದಿರುವ ತೂಕವಿರುವ ಲಕ್ಷ್ಮಿಯ ಪಾದುಕೆಯನ್ನೇ ತರಬೇಕೆಂದೇನೂ ಇಲ್ಲ.
ನಿಮ್ಮ ಶಕ್ತಿಗೆ ಅನುಸಾರವಾಗಿ ಇರುವುದರಲ್ಲೇ ಚಿಕ್ಕದಾಗಿರುವ ಬೆಳ್ಳಿಯ ಲಕ್ಷ್ಮಿಯ ಪಾದುಕೆಯನ್ನು ತಂದು ಯುಗಾದಿ ಹಬ್ಬದ ದಿನ ಪೂಜಿಸಿ. ನಂತರ ಹಣ ಬಂಗಾರ ಇಡುವ ದಿಕ್ಕಿಗೆ ಪಾದುಕೆಯನ್ನು ತಿರುಗಿಸಿ ಇಡಿ. ಇಲ್ಲವೆಂದಾದರೆ ದೇವರ ಮನೆಯಲ್ಲಿ ಇಟ್ಟರೂ ಉತ್ತಮ ಲಕ್ಷ್ಮೀ ಕಟಾಕ್ಷದಿಂದ ನಿಮ್ಮ ಸಂಪತ್ತಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಈ ದಿನ ಲಕ್ಷ್ಮಿಗೆ ಪ್ರಿಯವಾದ ಕವಡೆಯನ್ನು ತರುವುದು ಬಹಳ ಶ್ರೇಷ್ಠ. ಹಳದಿ ಬಣ್ಣದ 6 ಕವಡೆಯನ್ನು ತಂದು ಗಂಗಾಜಲ ಅಥವಾ ಅರಿಶಿಣದ ನೀರಿನಲ್ಲಿ ನೆನೆಸಿ ಶುದ್ಧ ಮಾಡಿ ಬಟ್ಟೆಯಲ್ಲಿ ಒರೆಸಿ, ನಂತರ ಕೆಂಪು ಬಟ್ಟೆಯಲ್ಲಿ ಕವಡೆಯನ್ನಿಟ್ಟು ಅರಿಶಿಣ ಕುಂಕುಮ ಹಚ್ಚಿ ಹೂವನ್ನು ಇಟ್ಟು ಮಂಗಳಾರತಿಯನ್ನು ಮಾಡಿ ನಂತರ ಗಂಟು ಕಟ್ಟಿ ಇಡಬೇಕು. ಪೂಜೆಯ ನಂತರ ಆ ಗಂಟನ್ನು ಹಣ ಅಥವಾ ಬಂಗಾರ ಇಡುವ ಜಾಗದಲ್ಲೂ ಇಡಬಹುದು. ಒಂದು ವೇಳೆ ನೀವು ಯಾವುದಾದರೂ ವ್ಯಾಪಾರ ಮಾಡುತ್ತಿದ್ದರೆ ಆ ಕಚೇರಿಯಲ್ಲಿ ಕ್ಯಾಶ್ ಬಾಕ್ಸ್ನಲ್ಲೂ ಇಡಬಹುದು. ಹೊಸ ವರ್ಷ ಯುಗಾದಿಯ ದಿನ ಶಂಖವನ್ನು ತಂದರೆ ತುಂಬ ಒಳ್ಳೆಯದು. ಅದರಲ್ಲೂ ದಕ್ಷಿಣಾವರ್ತಿ ಶಂಖವನ್ನು ಮನೆಯಲ್ಲಿಟ್ಟರೆ ಹಣದ ಹರಿವು ಹೆಚ್ಚಾಗುತ್ತದೆ. ಇದು ಪ್ರಗತಿಯ ಎಲ್ಲ ಮಾರ್ಗಗಳನ್ನು ಸೂಚಿಸುತ್ತದೆ ಮತ್ತು ಎಂದಿಗೂ ಹಣದ ಕೊರತೆಯಾಗದಂತೆ ನಿಮ್ಮನ್ನು ಕಾಪಾಡುತ್ತದೆ. ಅರಿಶಿಣದ ಕೊಂಬನ್ನು ಯುಗಾದಿ ಹಬ್ಬದ ದಿನ ತಂದರೆ ತುಂಬ ಒಳ್ಳೆಯದು. ಅರಿಶಿಣ ಗುರುಗ್ರಹಕ್ಕೆ ಸಂಬಂಧಿಸಿದೆ. ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ಸಂಪತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಅರಿಶಿಣದ ಕೊಂಬನ್ನು ಯುಗಾದಿ ಹಬ್ಬದ ದಿನ ತರುವುದು ಬಹಳ ಶ್ರೇಷ್ಠ. ಈ ಮೇಲೆ ಹೇಳಿದ ಎಲ್ಲ ವಸ್ತುಗಳನ್ನು ಎಲ್ಲರಲ್ಲೂ ಖರೀದಿಸಲು ಸಾಧ್ಯವಿಲ್ಲ. ಒಬ್ಬೊಬ್ಬರ ಪರಿಸ್ಥಿತಿಯು ಒಂದೊಂದು ತರಹ ಇರುತ್ತದೆ. ಹಾಗಾಗಿ ಇವುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ತಂದು ಯುಗಾದಿ ಹಬ್ಬವನ್ನು ಆಚರಿಸಿ. ತಾಯಿ ಲಕ್ಷ್ಮಿಯ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.